ಆಪರೇಷನ್ ಸಿಂಧೂರದ ಬಳಿಕ ಆದಂತಹ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡೋ ಮೂಲಕವಾಗಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ. ಮತ್ತೆ ನಮ್ಮನ್ನ ಕೆಣಕಿದ್ರೆ ಉಳಿಗಾಲವಿಲ್ಲ ಅನ್ನೋ ಖಡಕ್ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಈಗಾಗಲೇ ಭಾರತ ಕೊಟ್ಟಾಗಿದೆ. ನಮ್ಮನ್ನ ಕೆಣಕಿದ್ರೆ ನಮ್ಮದೇ ಸ್ಟೈಲ್ನಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ ಅಂತ ಗುಡುಗಿದ್ದಾರೆ ಮೋದಿ. ನಮ್ಮ ಶತ್ರುಗಳ ಮಣ್ಣಾಗಿಸಲು ಯಾವತ್ತಿಗೂ ಕೂಡ ನಾವು ಹಿಂಜರಿಯಲ್ಲ. ನಮ್ಮ ಸೈನಿಕರು ಪಾಕಿ ಉಗ್ರರ ಹುಟ್ಟಡಗಿಸಿದ್ದಾರೆ. ಅವರ ನೆಲೆಗೆ ಹೋಗಿ ಧ್ವಂಸ ಮಾಡಿದ್ದಾರೆ. ಆದಂಪುರ್ ವಾಯು ನೆಲೆಯಲ್ಲಿ ನಿಂತು ಮೋದಿ ರಣ ಕಹಳೆಯನ್ನ ಮೊಳಗಿಸಿದ್ದಾರೆ. ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಗಿದಿಲ್ಲ. ನಮ್ಮ ಹೋರಾಟ ಏನಿದ್ರೂ ಕೂಡ ಪಿಒಕೆ ಮತ್ತು ಉಗ್ರರ ವಿರುದ್ಧ. ಇನ್ನೇನೇ ಇದ್ರೂ ಪಾಕಿಸ್ತಾನ ಜೊತೆಗೆ ಆ ವಿಚಾರವಾಗಿಯೇ ನಮ್ಮ ಮಾತುಕತೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲ್ಲ. ನಮ್ಮನ್ನ ಕೆಣಕಿದ್ರೆ ನಮ್ಮದೇ ಸ್ಟೈಲ್ ನಲ್ಲಿ ಉತ್ತರ ಕೊಡಬೇಕಾಗುತ್ತೆ ಅಂತ ಆದಂಪುರ್ ಏರ್ ಬೇಸ್ ನಲ್ಲಿ ಅಬ್ಬರಿಸಿದ್ದಾರೆ ನಮೋ. की स्थापना के लिए शस्त्र उठाना ये हमारी परंपरा है। इसलिए जब हमारी बहनों बेटियों का सिंदूर छीना गया तो हमने आतंकियों के फन को उनके घर में घुस के कुचल दिया। भारत माता की जय! भारत माता की जय! भारत माता की जय! वो कायरों की तरह छिप कर आए थे, लेकिन भूल गए उन्होंने जिसे ललकारा है वो हिंद की सेना है। आपने उन्हें सामने से हमला करके मारा। आपने आतंक के तमाम बड़े अड्डों को मिट्टी में मिला दिया। 9 आतंकी ठिकाने बर्बाद हुए। 100 से ज्यादा आतंकियों की मौत हुई। आतंक के आकाओं को अब समझ आ गया है। ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಎರಡನೇ ಮಾತು ಇದು. ಪಾಕ್ ವಿರುದ್ಧ ಪ್ರಧಾನಿ ಮೋದಿ ಮತ್ತೆ ಗುಡುಗಿದ್ದಾರೆ. ಪಾಕಿಸ್ತಾನ ಈ ಬಾರಿ ಏನಾದರೂ ಪ್ರಯತ್ನ ಮಾಡಿದ್ರೆ ಉಳಿಗಾಲ ಇರಲ್ಲ. ಮತ್ತೆ ದಾಳಿ ಮಾಡಿದ್ರೆ ತಕ್ಕ ಶಾಸ್ತಿಯನ್ನ ಕೊಡುವ ಎಚ್ಚರಿಕೆಯನ್ನ ಕೊಡಲಾಗಿದೆ. ಆಧುನಿಕ ಭಾರತ ಏನು ಅಂತ ತೋರಿಸೋದಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ನರೇಂದ್ರ ಮೋದಿ. ಸೇನೆ ಸಾಮರ್ಥ್ಯವನ್ನ ವಿವರಿಸಿ ಪಾಕಿಗಳಲ್ಲಿ ನಡುಕ ಹುಟ್ಟು ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಪಾಕ್ ವಿರುದ್ಧ ಮತ್ತೆ ನರೇಂದ್ರ ಮೋದಿ ಅವರು ಇವತ್ತು ಆದಂಪುರ್ ಏರ್ ಬೇಸ್ ನಲ್ಲಿ ಸೇನಾನಿಗಳ ಎದುರು ನಿಂತು ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬುವುದರ ಜೊತೆಗೆ ನಮ್ಮ ಶತ್ರು ರಾಷ್ಟ್ರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆಧುನಿಕ ಭಾರತ ಏನು ಅನ್ನೋದನ್ನ ತೋರಿಸ್ತೀವಿ ಅಂತ ಕೂಡ ಸವಾಲ್ ಹಾಕಿದ್ದಾರೆ. ಎಚ್ಚರಿಕೆಯನ್ನ ನೀಡಿದ್ದಾರೆ ನರೇಂದ್ರ ಮೋದಿ ಅವರು. ये भारत की नीति, नियत और निर्णायक क्षमता की त्रिवेणी है। भारत बुद्ध की भी धरती है और गुरु गोविंद सिंह जी की भी धरती है। ये भारत की नीति, नियत और निर्णायक क्षमता की त्रिवेणी है। भारत बुद्ध की भी धरती है और गुरु गोविंद सिंह जी की भी धरती है। ಭಾರತ ಯಾವತ್ತೂ ಕೂಡ ಕೆಲ ವಿಚಾರಗಳನ್ನು ಸಹಿಸುವಂತಹ ಪ್ರಮೇಯವೇ ಇಲ್ಲ. ಆ ನಿಟ್ಟಿನಲ್ಲಿ ಉಗ್ರತ್ವ ಒಂದು ಪ್ರಮುಖ ವಿಚಾರ. ಭಾರತ್ ಮಾತಾ ಕಿ ಜೈ ಬರೀ ಜಯಘೋಷ ಮಾತ್ರವಲ್ಲ, ಈ ಘೋಷಣೆ ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟುಹಾಕುತ್ತೆ, ಹುಟ್ಟಿಸಲೇಬೇಕು. ಇದು ದೇಶದ ಪ್ರತಿ ಸೈನಿಕರ ಶಪಥವಾಗಿದೆ ಅಂತ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಘೋಷಣೆ ಮೂಲಕವೇ ಶತ್ರು ಪಾಳೆಯಕ್ಕೆ ನಡುಕ ಹುಟ್ಟಿಸುವ ವಾರ್ನಿಂಗ್ ಅನ್ನ ಮೋದಿ ಅವರು ಕೊಟ್ಟಿದ್ದಾರೆ. ಭಾರತ್ ಮಾತಾ ಕಿ ಜೈ ಅದು ಕೇವಲ ಘೋಷಣೆ ಅಲ್ಲ, ಶತ್ರು ಪಾಳೆಯಕ್ಕೆ ಮತ್ತೆ ನಾವು ಹೇಗೆ ನೀವು ನಮ್ಮ ತಂಟೆಗೆ ಬಂದ್ರೆ ಅದರ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ ಮತ್ತು ನಮ್ಮ ಬಳಿ ಇರತಕ್ಕಂತಹ ಶಸ್ತ್ರಾಸ್ತ್ರಗಳು, ಆಧುನಿಕ ಶಸ್ತ್ರಾಸ್ತ್ರಗಳು ಯಾವ ರೀತಿ ಸಜ್ಜುಗೊಂಡಿದೆ ಅನ್ನೋದರ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. भारत माता की इस जयघोष की ताकत अभी अभी दुनिया ने देखी है। भारत माता की जय ये सिर्फ उद्घोष नहीं है, ये देश के हर उस सैनिक की शपथ है जो मां भारती की मान मर्यादा के लिए जान की बाजी लगा देता है। ये देश के हर उस नागरिक की आवाज है। भारत माता की जय मैदान में भी गूंजती है और मिशन में भी। जब भारत के सैनिक मां भारती की जय बोलते हैं तो
दुश्मन के कलेजे कांप जाते हैं। जब हम सूरज उगा देते हैं तो दुश्मन को दिखाई देता है भारत माता की जय।